ಇಂಗ್ಲೀಷನ್ನು ಕಲಿಸ್ಬೋದು, ಗಣಿತವನ್ನು ಕಲಿಸ್ಬೋದು, ಪರಿಸರ, ಜೀವವಿಜ್ಞಾನ ಎಲ್ಲ ವಿಷಯಗಳ ಕಲಿಕೆಗೆ ಪೂರಕವಾದಂಥ ಒಂದು ಆಟಿಕೆಯ ರೀತಿಯ ಉಪಕರಣಗಳನ್ನು ಅವರು ಸಿದ್ಧಪಡಿಸಿದ್ದಾರೆ. ಇದು ಎಲ್ಲ ಶಿಕ್ಷಕರಿಗೆ ಒಂದು ಮಾದರಿ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಪ್ರಾಯ ಅವರಿಂದ ಉಳಿದ ಅನೇಕ ಶಿಕ್ಷಕರು ಒಂದು ಸ್ಫೂರ್ತಿಯನ್ನು ಪಡೆದರೆ ನಮ್ಮಲ್ಲಿ ನಿಜವಾಗಿಯೂ ಪ್ರಾಥಮಿಕ ಶಾಲೆಗಳಲ್ಲಿ ಒಂದು ಸಂತಸ ಕಲಿಕೆಯ ವಾತಾವರಣವನ್ನು, ಚೈತನ್ಯದ ವಾತಾವರಣವನ್ನು ಮೂಡಿಸ್ಲಿಕ್ಕೆ ಸಾಧ್ಯ ಇದೆ. ಆದರೆ ಇದರಲ್ಲಿ ನ್ಯಾಷನಲ್ ಬುಕ್ ಟ್ರಸ್ಟ್ನವರು, NCERT ಅವರು ಶಿಕ್ಷಕರು ಹೇಗೆ ಬೋಧನೆ ಮಾಡಲಿಲ್ಲ, ಇದೇ ವಸ್ತುವನ್ನು ಕಲಿಸಬೇಕಾಗಿಲ್ಲ. ಅಲ್ಲಿಯೂ ಕೂಡ ಅವರು ಶಿಕ್ಷಕರಲ್ಲಿ ಸೃಜನಶೀಲತೆ ಇರಬೇಕು ಅಂತ ಬಯಸ್ತಾರೆ. ಈ ಮಾದರಿಯನ್ನು ಅನುಸರಿಸಿ ಶಿಕ್ಷಕರು ತಮ್ಮ ತರಗತಿಯ ಅವಶ್ಯಕತೆಗಳನ್ನು, ತಮ್ಮ ಮಕ್ಕಳ ಅವಶ್ಯಕತೆ ಮತ್ತೆ ಕಣ್ಣಲ್ಲಿ ಚಿಂತಿಸತಕ್ಕಂಥ ಒಂದು ವ್ಯಕ್ತಿತ್ವವನ್ನು ಪಡ್ಕೊಳ್ತಾರೆ. ಕಲಿಸುವುದರ ಉದ್ದೇಶ ಇದು, ಮಕ್ಕಳಲ್ಲಿ ಚಿಂತನೆಯನ್ನು ಬೆಳೆಸಬೇಕು, ಕುತೂಹಲವನ್ನು ಬೆಳೆಸಬೇಕು. ಅಷ್ಟನ್ನು ಮಾಡಿದ್ರೆ ಅವರು ತಮ್ಮ ಜೀವನವನ್ನ ಮತ್ತು ನಮ್ಮ ಜೀವನದ ಬಗೆಯನ್ನು ರೂಪಿಸಿಕೊಳ್ಳತಕ್ಕಂಥದ್ದು ನಮ್ಮ ಶಿಕ್ಷಣದ ಉದ್ದೇಶ. ಆ ಒಂದು ಉದ್ದೇಶವನ್ನ ಈಗ ನೆರವೇರ್ತಕ್ಕಂಥ ಶಿಕ್ಷಕರು ಮನಗಂಡು ನಮ್ಮ ಮುಂದಿರ್ತಕ್ಕಂಥ ಒಂದು ದೊಡ್ಡ ಅನಾಹುತ ಅದನ್ನು ತಪ್ಪಿಸಲಿಕ್ಕೆ ತಾವೆಲ್ಲರೂ ಸನ್ನದ್ಧರಾಗಬೇಕು. ಈಗಾಗಲೇ ನಮ್ಮ ಪ್ರಾಚಾರ್ಯಗಳಿದ್ದಾಗ ಈ ಕಂಪ್ಯೂಟರೀಕರಣ ಏನಂದ್ರೆ ಸಮಾಜದಲ್ಲಿ ಶಿಕ್ಷಕರಿಗೆ ಇರುವಂತಹ ಒಂದು ಸ್ಥಾನ ಮತ್ತು ಅವರಲ್ಲಿ ಇರುವಂತಹ ಸೌಲಭ್ಯತೆ ಸ್ವಲ್ಪ ಇನ್ನು ಅಭಿವೃದ್ಧಿ ಆಗಬೇಕು. ಈ ಸಂಪತ್ ಕುಮಾರ್ ಮಾಡುವಂತಹ ಕಾರ್ಯಗಳಿಗೆ ಪ್ರೋತ್ಸಾಹ ಏನಾದರೂ ಬೇಕಿದ್ದರೆ, ಆರ್ಥಿಕ ಸೌಲಭ್ಯ ಏನಾದರೂ ಅಗತ್ಯವಿದ್ದರೆ ಕಾರ್ಪೊರೇಷನ್ ಬ್ಯಾಂಕ್ ಸದಾ ತಯಾರಿದೆ. ಪ್ರೋತ್ಸಾಹ ಕೊಟ್ಟು ಆ ಬೆಳೆಯುತ್ತಿರುವ ಚಿಗುರು ಮುಂದೆ ಬಂದು ಓದೋದಕ್ಕಿಂತ ಹೆಚ್ಚು ಪರಿಣಾಮಕಾರಿ ಅಂತಕ್ಕಂಥದ್ದು, ಕೇಳೋದಕ್ಕಿಂತ ನೋಡ್ತಕ್ಕಂಥದ್ದು ಹೆಚ್ಚು ಪರಿಣಾಮಕಾರಿ, ಬೇಗ ಅರ್ಥವಾಗುತ್ತೆ ಅಂತಕ್ಕಂಥದ್ದು. ಆ ದೃಷ್ಟಿಯಿಂದ ನಾವು ಈ ಕಲಿಕೆಯ ಉಪಕರಣಗಳು, ಇದು ಹಿಂದೆ ಬಹಳ ಓಲ್ಡ್ ಕಾನ್ಸೆಪ್ಟ್. ಟೀಚಿಂಗ್ ಏಡ್ಸ್ ಅಂತೇಳಿ ಬಳಸ್ತಾ ಇದ್ರು ನಾವೆಲ್ಲ ಓದುವಾಗ. ಈ ಟೀಚಿಂಗ್ ಏಡ್ ಅಂತಕ್ಕಂಥದ್ದು ಏನಂತಂದರೆ, ಶಿಕ್ಷಕರು ಒಂದು ವಾರನೋ 15 ದಿವಸನೋ ಭಾಳ ಕಷ್ಟಪಟ್ಟು ಒಂದು ಉಪಕರಣವನ್ನು ತಯಾರು ಮಾಡಿ ಅದನ್ನು ತರಗತಿಯಲ್ಲಿ ಮಕ್ಕಳಿಗೆ ತೋರಿಸಿ ಮತ್ತೆ ಎತ್ತಿ ಪೆಟ್ಟಿಗೆಯಲ್ಲಿ ಇಡ್ತಾ ಇದ್ದೆ. ಯಾಕೆ ಅಂತಂದರೆ ಭಾಳ ಶ್ರಮ ಪಟ್ಟು